ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮೊಹಬ್ಬತಿ ಶರ್ಬತ್ ಮಾಡೋಣ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮೊದಲು ನೋಡ್ಕೊಳ್ಳೋಣ. ಈ ಗಸಗಸೆ ಅಂದರೆ ಗಸೆಗಸೆಗೆ ಸ್ವಲ್ಪ ಹೊತ್ತು ನೀರು ಹಾಕಿ ನೆನೆ ಹಾಕಿಡೋಣ. ಮತ್ತು 2 ಏಲಕ್ಕಿ, ಅರ್ಧ ಕಲ್ಲಂಗಡಿ ಹಣ್ಣು, ಹಾಲು, ಸಕ್ಕರೆಯನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ಈ ಕಲ್ಲಂಗಡಿ ಹಣ್ಣನ್ನು ಚೆನ್ನಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡೋಣ. ಆ ತುಂಡುಗಳನ್ನಾಗಿ ಮಾಡುವಾಗ ಅದರಲ್ಲಿರೋ ಬೀಜಗಳನ್ನು ಸ್ವಲ್ಪ ಬೇರ್ಪಡಿಸೋಣ. ನಂತರ ನಾವು ನೆನೆ ಹಾಕಿಕೊಂಡಿರುವ ಕಸ್ಕಸ್ ಅಂದರೆ ಗಸೆಗಸೆಯನ್ನು ನಾವು ಅದಕ್ಕೆ ಸೇರಿಸ್ಕೊಳ್ಳೋಣ. ನಂತರ ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆಯನ್ನು ಸಹ ಆ್ಯಡ್ ಮಾಡಿಕೊಳ್ಳೋಣ. ನಂತರ ನಮಗೆ 1.5 ಲೀಟರಿಂದ 2 ಲೀಟರ್ ತನಕ ಹಾಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ಸಹ ಹಾಲು ಬೇಕಂದರೆ ಹಾಲು ಆ್ಯಡ್ ಮಾಡ್ಕೋಬೋದು, ನೀರು ಬೇಕಂದರೆ ನೀರನ್ನು ಸಹ ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಜ್ಯೂಸ್ ಬೇಕು ಅನ್ನೋದನ್ನು ನಿಮಗೆ ಗೊತ್ತಾಗತ್ತಲ್ವ, ಹಾಗೆ ಮಾಡ್ಕೊಳ್ಳಿ. ಮತ್ತು 2 ಏಲಕ್ಕಿಯನ್ನು ಜಜ್ಜಿ ಅದಕ್ಕೆ ಹಾಕ್ಕೊಳ್ಳಿ. ಈಗ ನೋಡಿ, ನಮ್ಮದು ಮೊಹಬ್ಬತಿ ಶರ್ಬತ್ ರೆಡಿಯಾಗಿದೆ. ಕೆಲವರು ಈ ಮೊಹಬ್ಬತಿ ಶರ್ಬತ್ತಿಗೆ ಕೆಲವರು ರೂಹ್ ಅಫ್ಜ ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಇದು ಆರೋಗ್ಯಕ್ಕೂ ಒಳ್ಳೆಯದು. ಕೆಲವರು ಇಷ್ಟ ಇದ್ದವರು ಹಾಕ್ಕೊಳ್ಳಿ, ಇಷ್ಟ ಇಲ್ಲದೇ ಇರೋರು ಸ್ಕಿಪ್ ಕೂಡ ಮಾಡಬಹುದು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಇಂತಹ ವಿಡಿಯೋಗಳು ನಿಮಗೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಕರೆಂಟ್ ಇಲ್ಲ ಅಂತ ತಲೆ ಬಿಸಿ ಮಾಡ್ಕೋಬೇಡಿ. ಈ ಜ್ಯೂಸ್ ಮಾಡಿ ಕೊಡಿ. ಥ್ಯಾಂಕ್ ಯು.